ಆಟೋಗಳಿಗೆ LPG ಗ್ಯಾಸ್ ಸಿಗದ ಹಿನ್ನೆಲೆಯಲ್ಲಿ ಏಕಾಏಕಿಯಾಗಿ ಆಟೋ ಚಾಲಕರು ರಸ್ತೆಗಿಳಿದು ಪ್ರತಿಭಟನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಇದೀಗ ನಾನು ಜೇವರ್ಗಿ ರಸ್ತೆಯಲ್ಲಿರುವಂಥ ಸೂಪರ್ ಗೋ ಗ್ಯಾಸ್ನ ಮುಂಭಾಗದಲ್ಲಿರುವಂಥದ್ದು. ಸಾಕಷ್ಟು ಆಟೋ ಚಾಲಕರು ರಸ್ತೆಗಿಳಿದು ಪ್ರತಿಭಟನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಏಕಾಏಕಿಯಾಗಿ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಪೊಲೀಸರು ಬಂದು ಅವರ ಪ್ರತಿಭಟನೆಯನ್ನು ಏನು ಕೈ ಬಿಡುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಸಾಕಷ್ಟು ಆಟೋ ಚಾಲಕರು ಪ್ರತಿಭಟನೆ ಮಾಡೋದಕ್ಕೆ ಮುಂದಾದಂಥ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು ಕೂಡ ಕಂಡು ಬರ್ತಾ ಇರುವಂಥದ್ದು. ನಿನ್ನೆ ರಾತ್ರಿಯಿಂದಲೂ ಕೂಡ ನಾವು ಸಾಕಷ್ಟು ಜನ ಆಟೋಗಳು ಇಲ್ಲೇ ಏನು ಗ್ಯಾಸ್ಗಾಗಿ ಪರದಾಟವನ್ನು ನಡೆಸ್ತಾ ಇದ್ದೀವಿ, ಆದರೆ ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ, ಗ್ಯಾಸ್ ಇಟ್ಕೊಂಡು ಕೂಡ ಗ್ಯಾಸ್ ಕೊಡ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈ ಆಕ್ರೋಶವನ್ನು ಹೊರ ಹಾಕ್ತಾ ಇರುವಂಥದ್ದು. ನನ್ನ ಜೊತೆ ಆಟೋ ಚಾಲಕರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ತಾವು ಪ್ರತಿಭಟನೆ ಮಾಡ್ತಾ ಇದ್ರಿ, ಪೊಲೀಸರು ಬಂದರು, ಏನು ಹೇಳಿದ್ರು ಅಂತ? ಅವ್ರು ಏನು ಹೇಳ್ತಾರೆ, ನಿಮ್ಗೆ ಏನು ಮಾಡೋದ DC ಆಫೀಸ್ ಅದ್ರ ಕುತ್ತಿಗಿಸಿ ಮಾಡ್ರಿ, ಇಲ್ಲಿ ರೋಡ್ ಜಾಮ್ ಮಾಡಬೇಡ್ರಿ, ಟ್ರಾಫಿಕ್ ಮಾಡಬೇಡ್ರಿ, ಕೈ ಜೋಡಿಸ್ತಂತಿಸಿ ಅವ್ರು ಬಿ ರಿಕ್ವೆಸ್ಟ್ ಮಾಡ್ಲತ್ತಾರ. DC ಆಫೀಸ್ ಬಲ್ಲಿ ಹೋಗಿಸಿ ಬಿ ನಮ್ದು ನ್ಯಾಯ ಪ್ರಕಾರ ಆಗಿಲ್ಲ ಅಂದ್ರೆ ಮುಂದೆ ಯಾರ ಬಲ್ಲಿ ಹೋಗ್ಬೇಕು ನಾವು? ಅದು ಸಮಸ್ಯೆ ನಮ್ಗೆ ತೋರಿಸ್ಬೇಕು, ಇಲ್ಲಾಂದ್ರೆ ಇಲ್ಲೇ ಜಕ್ಕ ಜಾಮ್ ಮಾಡ್ತೇವೆ. ಬ್ಯಾಂಕ್ ಹೆಂಗೆ ತುಂಬಬೇಕು, ವಡ್ಡಿ ಹೆಂಗೆ ತುಂಬೇಕ್ರಿ, ಹೆಂಗೆ ಮಾಡ್ಬೇಕು? ಇಲ್ಲ ಬ್ಯಾಂಕ್ ಫೈನಾನ್ಸ್ ಅದ, ಗಾಡಿ ಮೇಲೆ ಫೈನಾನ್ಸ್ ಅದ. ಈ ಗಾಡಿ 4-5 ದಿನ ಹೆಂಗೆ ತುಂಬಬೇಕು, ಮನೆ ಹೆಂಗೆ ನಡೆಸ್ಬೇಕು, ಫೈನಾನ್ಸ್ ಹೆಂಗೆ ಬರ್ಬೇಕ್ರಿ? ನಮ್ದು ಸಮಸ್ಯೆ ಹಲ್ ಮಾಡ್ರಿ. ಯಾರು ಬರ್ಲಾಗ, ನಾ ಲೀಡರ್ ಬರ್ಲಾಗ. ಈಗ ಪ್ರೊಟೆಸ್ಟ್ ಮಾಡ್ಲತ್ತರ ಏನಂತಾರೆ? ಪ್ರೊಟೆಸ್ಟ್ ಮಾಡ್ದಂತಾರ, ರೋಡ್ ಬಂದ್ ಮಾಡಂತಾರ. ಅವರು ಹೋಗಿ DC ಬಲ್ಲಿ ಲೆಟರ್ ತಗೊಂಡು ಮಾಡಂತಾರೆ. ಗ್ಯಾಸ್ 53 ರೂಪಾಯಿ ಐತ್ರಿ. ಪ್ರಾಬ್ಲಮ್ ಇದ್ದಿದ್ದಿಲ್ಲ, ಎಲ್ಲ ಪಂಪ್ನಾಗ ಗ್ಯಾಸ್ ಬರ್ತಿತ್ತು. ಎಲ್ಲರಿಗೂ ಯಾವ ಡ್ರೈವರ್ಗೆ ಪ್ರಾಬ್ಲಮ್ ಇದ್ದಿದ್ದಿಲ್ಲ. ಅದು ಆಗನ 65 ರೂಪಾಯಿ ಮಾಡಿದ್ರು ರೀ, ಅದು ಆಗನ 85 ರೂಪಾಯಿ ಮಾಡಿದ್ರು, ಅದು ಆಗನ ಮತ್ತು 100 ರೂಪಾಯಿ ಮಾಡಿದ್ರು ರೀ. 100 ರೂಪಾಯಿ ಮಾಡೋಣ ತೋಳ ಡ್ರೈವರ್ಗಳು ಇಷ್ಟರಾಗಿ ಮಾಡಿದ್ರು ವಿಧಾನಸಭಾದಾಗ. ಮತ್ತು ಅದು ಹೋಗಿ 80 ರೂಪಾಯಿ ಮಾಡಿದ್ರು ರೀ. 80 ಆಗನ ಮತ್ತು 85 ಆಗನ ಮತ್ತು 80 ರೂಪಾಯಿ ಮಾಡಿದ್ರು. ಮತ್ತು ಅರ್ಧ ಗಾಡಿಗೆ ಹಾಕೋದು, ಬಂದ್ ಮಾಡೋದು, ರೇಟ್ ಬಳಸ್ತೀವಿ, ಅದು ಬಳೋದು. ಬಡ್ರು ಮಂದಿ ಏನು ಉಣ್ಬೇಕು ರೀ? ನಮ್ಮ ಕಿರಾಯಿ ಗಾಡಿ ಅದ, ಹೆಣ್ರು ಮಕ್ಕಳರ ಏನು ಉಣ್ಬೇಕು? ಮನೆ ಕಿರಾಯಿ ಏನು ಕೊಡ್ಬೇಕು? ಪ್ಯಾಸೆಂಜರ್ 1 ರೂಪಾಯಿ ಹೆಚ್ಚಿಗೆ ಹಿಡಿದ್ರು ಮುಂದೆ CNG ಗಾಡಿ ಚಾರ್ಜಿಂಗ್ ಗಾಡಿಯಾಗ ಕೊಡ್ತಾರೆ. ಏನು ಮಾಡ್ಬೇಕ್ರಿ ನಾವು ಡ್ರೈವರ್ಗಳು? ಹೇಳ್ರಿ ನೀವು. ಯಾರು ಪರಿಸ್ಥಿತಿ ಯಾರೇ ಕೇಳ್ತಾರೆ? ನಮಗೆ ಚಾ ಕುಡ್ಲಾಗ ಯಾರು ಕೇಳಲ್ಲಾಗ್ಯಾರ ರೀ. ಕಿಸ್ತಾಗ ರೂಪಾಯಿ ಇಲ್ಲ, ಏನು ಮಾಡ್ಬೇಕು ಹೇಳ್ರಿ? ಸಾಲ ಮಾಡ್ಕೊಂಡು ಬಂದೀನಿ, 30-50 ರೂಪಾಯಿ ತಂದೀನಿ ರೀ. ಸುಡ್ದವ ಏನು ದಿನ ಯಾರು ಕೊಡ್ತಾರೆ ರೀ ಸಾಲ ನಮ್ಗೆ? ಎದ್ದು ಹೇಳ್ರಿ. ಯಾವ ಡ್ರೈವರ್ಗೆ ಯಾರು ಮಸಲ ಹಲ್ ಮಾಡ್ತಾರ್ರಿ? ಯಾರು ಮಾಡಲ್ಲ, ಯಾವನು ಕೇಳಲ್ಲಾಗೇನ್ರಿ ನಮ್ಗೆ. ಈಗ ಎಲ್ಲಿ ಸಿಗಲ್ಲ ಊಟ, ಎಲ್ಲಿ ಸಿಗಲ್ಲ. ಗ್ಯಾಸ್ ಅದ ರೀ, ಎಲ್ಲರ ಬಲ್ಲಿ ಹಾಕಲಾಗ್ಯಾರ ಇವರು. 130 ಅಂದ್ರು ಹಾಕ್ತೀವಿ, ಅದು ಮಾಡಿದ್ರು ಹಾಕ್ತೀವಿ. ನೀವು 130ಲಿಂದ ಹಾಕೋತೀರ ಅಂದ್ರೆ ನಾವು ಗ್ಯಾಸ್ ತರಿಸ್ತೀವಿ ಅಂತಾರ. ಏನು ಮಾಡ್ಬೇಕು ಹೇಳ್ರಿ? ಎಲ್ಲಿಂದ 130? ಇಲ್ಲಿ 15 ರೂಪಾಯಿ ಮಾರ್ಕೆಟ್ಗೆ ಅದ ರೀ. ಯಾರು ಕೊಡ್ತಾರ್ರಿ ರೊಕ್ಕ ಹೇಳ್ರಿ? 15 ರೂಪಾಯಿ ನಾವು 20 ರೂಪಾಯಿ ಹಿಡಿದ್ರು ನಮ್ಮ ಗಾಡಿಯಾಗ ಕೊಡಲಾಗ್ಯಾರ. ಚಾರ್ಜಿಂಗ್ ಗಾಡಿಯಾಗ ಕೊಡ್ತಾರ, CNG ಗಾಡಿಯಾಗ ಕೊಡ್ತಾರ. ಅವ್ರು ಒಯ್ಲಾಕತ್ತಾರ, ಅವ್ರು ಮಜಾದಾಗಾರ. ನಾವೇನು ಮಾಡ್ಬೇಕು ಹೇಳ್ರಿ? ಉಪವಾಸ ಸಾಯ್ಬೇಕು. ಅದ್ರ ಸಲುವಾಗಿ ರೋಡಿನ ಮೇಲೆ ಗಲಾಟೆ ಮಾಡ್ತೀವಿ ಅನ್ಲಾಕತ್ತೀವಿ. ಅದೇ ದಯವಿ ಇದಿಷ್ಟು ಇಲ್ಲಿನ ಆಟೋ ಚಾಲಕರು ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇರುವಂಥ ಮಾತುಗಳು. ಗ್ಯಾಸ್ ಸಿಗದೇ ಇರುವಂಥ ಹಿನ್ನೆಲೆಯಲ್ಲಿ ಉಪವಾಸ ಮಲಗುವಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತಿದ್ವಿ, ಆದರೆ ಪೊಲೀಸರು ಬಿಡ್ತಾ ಇಲ್ಲ ಅನ್ನುವಂಥ ಆಕ್ರೋಶವನ್ನು ಹೊರ ಹಾಕ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಆಟೋಗಳಿಗೆ LPG ಗ್ಯಾಸ್ ಸಿಗದ ಹಿನ್ನೆಲೆಯಲ್ಲಿ ಏಕಾಏಕಿಯಾಗಿ ಆಟೋ ಚಾಲಕರು ರಸ್ತೆಗಿಳಿದು ಪ್ರತಿಭಟನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಇದೀಗ ನಾನು ಜೇವರ್ಗಿ ರಸ್ತೆಯಲ್ಲಿರುವಂಥ ಸೂಪರ್ ಗೋ ಗ್ಯಾಸ್ನ ಮುಂಭಾಗದಲ್ಲಿರುವಂಥದ್ದು. ಸಾಕಷ್ಟು ಆಟೋ ಚಾಲಕರು ರಸ್ತೆಗಿಳಿದು ಪ್ರತಿಭಟನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಏಕಾಏಕಿಯಾಗಿ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಪೊಲೀಸರು ಬಂದು ಅವರ ಪ್ರತಿಭಟನೆಯನ್ನು ಏನು ಕೈ ಬಿಡುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಸಾಕಷ್ಟು ಆಟೋ ಚಾಲಕರು ಪ್ರತಿಭಟನೆ ಮಾಡೋದಕ್ಕೆ ಮುಂದಾದಂಥ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು ಕೂಡ ಕಂಡು ಬರ್ತಾ ಇರುವಂಥದ್ದು. ನಿನ್ನೆ ರಾತ್ರಿಯಿಂದಲೂ ಕೂಡ ನಾವು ಸಾಕಷ್ಟು ಜನ ಆಟೋಗಳು ಇಲ್ಲೇ ಏನು ಗ್ಯಾಸ್ಗಾಗಿ ಪರದಾಟವನ್ನು ನಡೆಸ್ತಾ ಇದ್ದೀವಿ, ಆದರೆ ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ, ಗ್ಯಾಸ್ ಇಟ್ಕೊಂಡು ಕೂಡ ಗ್ಯಾಸ್ ಕೊಡ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈ ಆಕ್ರೋಶವನ್ನು ಹೊರ ಹಾಕ್ತಾ ಇರುವಂಥದ್ದು. ನನ್ನ ಜೊತೆ ಆಟೋ ಚಾಲಕರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ತಾವು ಪ್ರತಿಭಟನೆ ಮಾಡ್ತಾ ಇದ್ರಿ, ಪೊಲೀಸರು ಬಂದರು, ಏನು ಹೇಳಿದ್ರು ಅಂತ? ಅವ್ರು ಏನು ಹೇಳ್ತಾರೆ, ನಿಮ್ಗೆ ಏನು ಮಾಡೋದ DC ಆಫೀಸ್ ಅದ್ರ ಕುತ್ತಿಗಿಸಿ ಮಾಡ್ರಿ, ಇಲ್ಲಿ ರೋಡ್ ಜಾಮ್ ಮಾಡಬೇಡ್ರಿ, ಟ್ರಾಫಿಕ್ ಮಾಡಬೇಡ್ರಿ, ಕೈ ಜೋಡಿಸ್ತಂತಿಸಿ ಅವ್ರು ಬಿ ರಿಕ್ವೆಸ್ಟ್ ಮಾಡ್ಲತ್ತಾರ. DC ಆಫೀಸ್ ಬಲ್ಲಿ ಹೋಗಿಸಿ ಬಿ ನಮ್ದು ನ್ಯಾಯ ಪ್ರಕಾರ ಆಗಿಲ್ಲ ಅಂದ್ರೆ ಮುಂದೆ ಯಾರ ಬಲ್ಲಿ ಹೋಗ್ಬೇಕು ನಾವು? ಅದು ಸಮಸ್ಯೆ ನಮ್ಗೆ ತೋರಿಸ್ಬೇಕು, ಇಲ್ಲಾಂದ್ರೆ ಇಲ್ಲೇ ಜಕ್ಕ ಜಾಮ್ ಮಾಡ್ತೇವೆ. ಬ್ಯಾಂಕ್ ಹೆಂಗೆ ತುಂಬಬೇಕು, ವಡ್ಡಿ ಹೆಂಗೆ ತುಂಬೇಕ್ರಿ, ಹೆಂಗೆ ಮಾಡ್ಬೇಕು? ಇಲ್ಲ ಬ್ಯಾಂಕ್ ಫೈನಾನ್ಸ್ ಅದ, ಗಾಡಿ ಮೇಲೆ ಫೈನಾನ್ಸ್ ಅದ. ಈ ಗಾಡಿ 4-5 ದಿನ ಹೆಂಗೆ ತುಂಬಬೇಕು, ಮನೆ ಹೆಂಗೆ ನಡೆಸ್ಬೇಕು, ಫೈನಾನ್ಸ್ ಹೆಂಗೆ ಬರ್ಬೇಕ್ರಿ? ನಮ್ದು ಸಮಸ್ಯೆ ಹಲ್ ಮಾಡ್ರಿ. ಯಾರು ಬರ್ಲಾಗ, ನಾ ಲೀಡರ್ ಬರ್ಲಾಗ. ಈಗ ಪ್ರೊಟೆಸ್ಟ್ ಮಾಡ್ಲತ್ತರ ಏನಂತಾರ? ಪ್ರೊಟೆಸ್ಟ್ ಮಾಡ್ದಂತಾರ, ರೋಡ್ ಬಂದ್ ಮಾಡಂತಾರ. ಅವರು ಹೋಗಿ DC ಬಲ್ಲಿ ಲೆಟರ್ ತಗೊಂಡು ಮಾಡಂತಾರೆ. ಗ್ಯಾಸ್ 53 ರೂಪಾಯಿ ಐತ್ರಿ. ಪ್ರಾಬ್ಲಮ್ ಇದ್ದಿದ್ದಿಲ್ಲ, ಎಲ್ಲ ಪಂಪ್ನಾಗ ಗ್ಯಾಸ್ ಬರ್ತಿತ್ತು. ಎಲ್ಲರಿಗೂ ಯಾವ ಡ್ರೈವರ್ಗೆ ಪ್ರಾಬ್ಲಮ್ ಇದ್ದಿದ್ದಿಲ್ಲ. ಅದು ಆಗನ 65 ರೂಪಾಯಿ ಮಾಡಿದ್ರು ರೀ, ಅದು ಆಗನ 85 ರೂಪಾಯಿ ಮಾಡಿದ್ರು, ಅದು ಆಗನ ಮತ್ತು 100 ರೂಪಾಯಿ ಮಾಡಿದ್ರು ರೀ. 100 ರೂಪಾಯಿ ಮಾಡೋಣ ತೋಳ ಡ್ರೈವರ್ಗಳು ಇಷ್ಟರಾಗಿ ಮಾಡಿದ್ರು ವಿಧಾನಸಭಾದಾಗ.
ಮತ್ತು ಹೋಗಿ 80 ರೂಪಾಯಿ ಮಾಡಿದ್ರು ರೀ. 80 ಆಗನ ಮತ್ತು 85 ಆಗನ ಮತ್ತು 80 ರೂಪಾಯಿ ಮಾಡಿದ್ರು. ಮತ್ತು ಅರ್ಧ ಗಾಡಿಗೆ ಹಾಕೋದು ಬಂದ್ ಮಾಡೋದು, ರೇಟ್ ಬಳಸ್ತೀವಿ, ಅದು ಬಳೋದು. ಬಡ್ರು ಮಂದಿ ಏನು ಉಣ್ಬೇಕು ರೀ? ನಮ್ಮ ಕಿರಾಯಿ ಗಾಡಿ ಅದ, ಹೆಣ್ರ ಮಕ್ಕಳರ ಏನು ಉಣ್ಬೇಕು? ಮನೆ ಕಿರಾಯಿ ಏನು ಕೊಡ್ಬೇಕು? ಪ್ಯಾಸೆಂಜರ್ 1 ರೂಪಾಯಿ ಹೆಚ್ಚಿಗೆ ಹಿಡಿದ್ರು ಮುಂದಿನ CNG ಗಾಡಿ ಚಾರ್ಜಿಂಗ್ ಗಾಡಿಯಾಗ ಕೊಡ್ತಾರೆ. ಏನು ಮಾಡ್ಬೇಕು ರೀ ನಾವು ಡ್ರೈವರ್ಗಳು? ಹೇಳ್ರಿ ನೀವು. ಯಾರು ಪರಿಸ್ಥಿತಿ ಯಾರೇ ಕೇಳ್ತಾರೆ? ನಮಗೆ ಚಾ ಕುಡ್ಲಾಗ ಯಾರು ಕೇಳಲಾಗ್ಯಾರ ರೀ. ಕಿಸ್ದಾಗ ರೂಪಾಯಿ ಇಲ್ಲ, ಏನು ಮಾಡ್ಬೇಕು ಹೇಳ್ರಿ? ಸಾಲ ಮಾಡ್ಕೊಂಡು ಬಂದೀನಿ, 30-50 ರೂಪಾಯಿ ತಂದೀನಿ ರೀ. ಸುಡ್ದವ ಏನು ದಿನ ಯಾರು ಕೊಡ್ತಾರೆ ರೀ ಸಾಲ ನಮ್ಗೆ? ಎದ್ದು ಹೇಳ್ರಿ. ಯಾವ ಡ್ರೈವರ್ಗೆ ಯಾರು ಮಸಲ ಹಲ್ ಮಾಡ್ತಾರೆ ರೀ? ಯಾರು ಮಾಡಲ್ಲ, ಯಾವನು ಕೇಳಲಾಗೇನ್ರಿ ನಮ್ಗೆ. ಈಗ ಎಲ್ಲಿ ಸಿಗಲ್ಲ ಊಟ ಗ್ಯಾಸ್? ಎಲ್ಲಿ ಸಿಗಲ್ಲ. ಗ್ಯಾಸ್ ಅದ ರೀ, ಎಲ್ಲರ ಬಲ್ಲಿ ಹಾಕಲಾಗ್ಯಾರ ಇವರು. 130 ಅಂದ್ರು ಹಾಕ್ತೀವಿ, ಅದು ಮಾಡಿದ್ರು ಹಾಕ್ತೀವಿ. ನೀವು 130ಲಿಂದ ಹಾಕೋತೀರ ಅಂದ್ರೆ ನಾವು ಗ್ಯಾಸ್ ತರಿಸ್ತೀವಿ ಅಂತಾರ. ಏನು ಮಾಡ್ಬೇಕು ಹೇಳ್ರಿ? ಎಲ್ಲಿಂದ 130? ಇಲ್ಲಿ 15 ರೂಪಾಯಿ ಮಾರ್ಕೆಟ್ಗೆ ಅದ ರೀ. ಯಾರು ಕೊಡ್ತಾರ್ರಿ ರೊಕ್ಕ ಹೇಳ್ರಿ? 15 ರೂಪಾಯಿ ನಾವು 20 ರೂಪಾಯಿ ಹಿಡಿದ್ರು ನಮ್ಮ ಗಾಡಿಯಾಗ ಕೊಡಲಾಗ್ಯಾರ. ಚಾರ್ಜಿಂಗ್ ಗಾಡಿಯಾಗ ಕೊಡ್ತಾರ, CNG ಗಾಡಿಯಾಗ ಕೊಡ್ತಾರ. ಅವ್ರು ಒಯ್ಲಾಕತ್ತಾರ, ಅವ್ರು ಮಜಾದಾಗಾರ. ನಾವೇನು ಮಾಡ್ಬೇಕು ಹೇಳ್ರಿ? ಉಪವಾಸ ಸಾಯ್ಬೇಕು. ಅದ್ರ ಸಲುವಾಗಿ ರೋಡಿನ ಮೇಲೆ ಗಲಾಟೆ ಮಾಡ್ತೀವಿ ಅನ್ಲಾಕತ್ತೀವಿ. ಅದೇ ದಯವಿ ಇದಿಷ್ಟು ಇಲ್ಲಿನ ಆಟೋ ಚಾಲಕರು ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇರುವಂಥ ಮಾತುಗಳು. ಗ್ಯಾಸ್ ಸಿಗದೇ ಇರುವಂಥ ಹಿನ್ನೆಲೆಯಲ್ಲಿ ಉಪವಾಸ ಮಲಗುವಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತಿದ್ವಿ, ಆದರೆ ಪೊಲೀಸರು ಬಿಡ್ತಾ ಇಲ್ಲ ಅನ್ನುವಂಥ ಆಕ್ರೋಶವನ್ನು ಹೊರ ಹಾಕ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಆಟೋಗಳಿಗೆ LPG ಗ್ಯಾಸ್ ಸಿಗದ ಹಿನ್ನೆಲೆಯಲ್ಲಿ ಏಕಾಏಕಿಯಾಗಿ ಆಟೋ ಚಾಲಕರು ರಸ್ತೆಗಿಳಿದು ಪ್ರತಿಭಟನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಇದೀಗ ನಾನು ಜೇವರ್ಗಿ ರಸ್ತೆಯಲ್ಲಿರುವಂಥ ಸೂಪರ್ ಗೋ ಗ್ಯಾಸ್ನ ಮುಂಭಾಗದಲ್ಲಿರುವಂಥದ್ದು. ಸಾಕಷ್ಟು ಆಟೋ ಚಾಲಕರು ರಸ್ತೆಗಿಳಿದು ಪ್ರತಿಭಟನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಏಕಾಏಕಿಯಾಗಿ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಪೊಲೀಸರು ಬಂದು ಅವರ ಪ್ರತಿಭಟನೆಯನ್ನು ಏನು ಕೈ ಬಿಡುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಸಾಕಷ್ಟು ಆಟೋ ಚಾಲಕರು ಪ್ರತಿಭಟನೆ ಮಾಡೋದಕ್ಕೆ ಮುಂದಾದಂಥ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು ಕೂಡ ಕಂಡು ಬರ್ತಾ ಇರುವಂಥದ್ದು. ನಿನ್ನೆ ರಾತ್ರಿಯಿಂದಲೂ ಕೂಡ ನಾವು ಸಾಕಷ್ಟು ಜನ ಆಟೋಗಳು ಇಲ್ಲೇ ಏನು ಗ್ಯಾಸ್ಗಾಗಿ ಪರದಾಟವನ್ನು ನಡೆಸ್ತಾ ಇದ್ದೀವಿ, ಆದರೆ ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ, ಗ್ಯಾಸ್ ಇಟ್ಕೊಂಡು ಕೂಡ ಗ್ಯಾಸ್ ಕೊಡ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈ ಆಕ್ರೋಶವನ್ನು ಹೊರ ಹಾಕ್ತಾ ಇರುವಂಥದ್ದು. ನನ್ನ ಜೊತೆ ಆಟೋ ಚಾಲಕರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ತಾವು ಪ್ರತಿಭಟನೆ ಮಾಡ್ತಾ ಇದ್ರಿ, ಪೊಲೀಸರು ಬಂದರು, ಏನು ಹೇಳಿದ್ರು ಅಂತ? ಅವ್ರು ಏನು ಹೇಳ್ತಾರೆ? ನಿಮ್ಗೆ ಏನು ಮಾಡೋದ DC ಆಫೀಸ್ ಅದ್ರ ಕುತ್ತಿಗಿಸಿ ಮಾಡ್ರಿ, ಇಲ್ಲಿ ರೋಡ್ ಜಾಮ್ ಮಾಡಬೇಡ್ರಿ, ಟ್ರಾಫಿಕ್ ಮಾಡಬೇಡ್ರಿ, ಕೈ ಜೋಡಿಸ್ತಂತಿಸಿ ಅವ್ರು ಬಿ ರಿಕ್ವೆಸ್ಟ್ ಮಾಡ್ಲತ್ತಾರ. DC ಆಫೀಸ್ ಬಲ್ಲಿ ಹೋಗಿಸಿ ಬಿ ನಮ್ದು ನ್ಯಾಯ ಪ್ರಕಾರ ಆಗಿಲ್ಲ ಅಂದ್ರೆ ಮುಂದೆ ಯಾರ ಬಲ್ಲಿ ಹೋಗ್ಬೇಕು ನಾವು? ಅದು ಸಮಸ್ಯೆ ನಮ್ಗೆ ತೋರಿಸ್ಬೇಕು, ಇಲ್ಲಾಂದ್ರೆ ಇಲ್ಲೇ ಜಕ್ಕ ಜಾಮ್ ಮಾಡ್ತೇವೆ. ಬ್ಯಾಂಕ್ ಹೆಂಗೆ ತುಂಬಬೇಕು? ವಡ್ಡಿ ಹೆಂಗೆ ತುಂಬೇಕ್ರಿ? ಹೆಂಗೆ ಮಾಡ್ಬೇಕು? ಬ್ಯಾಂಕ್ ಫೈನಾನ್ಸ್ ಅದ, ಗಾಡಿ ಮೇಲೆ ಫೈನಾನ್ಸ್ ಅದ. ಈ ಗಾಡಿ 4-5 ದಿನ ಹೆಂಗೆ ತುಂಬಬೇಕು? ಮನೆ ಹೆಂಗೆ ನಡೆಸ್ಬೇಕು? ಫೈನಾನ್ಸ್ ಹೆಂಗೆ ಬರ್ಬೇಕ್ರಿ? ನಮ್ದು ಸಮಸ್ಯೆ ಹಲ್ ಮಾಡ್ರಿ. ಯಾರು ಬರ್ಲಾಗ? ನಾ ಲೀಡರ್ ಬರ್ಲಾಗ. ಈಗ ಪ್ರೊಟೆಸ್ಟ್ ಮಾಡ್ಲತ್ರ ಏನಂತಾರ? ಪ್ರೊಟೆಸ್ಟ್ ಮಾಡ್ದಂತಾರ, ರೋಡ್ ಬಂದ್ ಮಾಡಂತಾರ. ಅವರು ಹೋಗಿ DC ಬಲ್ಲಿ ಲೆಟರ್ ತಗೊಂಡು ಮಾಡಂತಾರ. ಗ್ಯಾಸ್ 53 ರೂಪಾಯಿ ಐತ್ರಿ. ಪ್ರಾಬ್ಲಮ್ ಇದ್ದಿದ್ದಿಲ್ಲ, ಎಲ್ಲ ಪಂಪ್ನಾಗ ಗ್ಯಾಸ್ ಬರ್ತಿತ್ತು. ಎಲ್ಲರಿಗೂ ಯಾವ ಡ್ರೈವರ್ಗೆ ಪ್ರಾಬ್ಲಮ್ ಇದ್ದಿದ್ದಿಲ್ಲ. ಅದು ಆಗನ 65 ರೂಪಾಯಿ ಮಾಡಿದ್ರು ರೀ. ಅದು ಆಗನ 85 ರೂಪಾಯಿ ಮಾಡಿದ್ರು. ಅದು ಆಗನ ಮತ್ತು 100 ರೂಪಾಯಿ ಮಾಡಿದ್ರು ರೀ. 100 ರೂಪಾಯಿ ಮಾಡೋಣ ಥೋಡೆ ಡ್ರೈವರ್ಗಳು ಇಷ್ಟರಾಗಿ ಮಾಡಿದ್ರು ವಿಧಾನಸಭಾದಾಗ. ಮತ್ತು ಅದು ಹೋಗಿ 80 ರೂಪಾಯಿ ಮಾಡಿದ್ರು ರೀ. 80 ಆಗನ ಮತ್ತು 85 ಆಗನ ಮತ್ತು 80 ರೂಪಾಯಿ ಮಾಡಿದ್ರು. ಮತ್ತು ಅರ್ಧ ಗಾಡಿಗೆ ಹಾಕೋದು ಬಂದ್ ಮಾಡೋದು, ರೇಟ್ ಬಳಸ್ತೀವಿ, ಅದು ಬಳೋದು. ಬಡ್ರು ಮಂದಿ ಏನು ಉಣ್ಬೇಕು ರೀ? ನಮ್ಮ ಕಿರಾಯಿ ಗಾಡಿ ಅದ, ಹೆಣ್ರ ಮಕ್ಕಳರ ಏನು ಉಣ್ಬೇಕು? ಮನೆ ಕಿರಾಯಿ ಏನು ಕೊಡ್ಬೇಕು? ಪ್ಯಾಸೆಂಜರ್ 1 ರೂಪಾಯಿ ಹೆಚ್ಚಿಗೆ ಹಿಡಿದ್ರು ಮುಂದಿನ CNG ಗಾಡಿ ಚಾರ್ಜಿಂಗ್ ಗಾಡಿಯಾಗ ಕೊಡ್ತಾರೆ. ಏನು ಮಾಡ್ಬೇಕು ರೀ ನಾವು ಡ್ರೈವರ್ಗಳು? ಹೇಳ್ರಿ ನೀವು. ಯಾರು ಪರಿಸ್ಥಿತಿ ಯಾರೇ ಕೇಳ್ತಾರೆ? ನಮಗೆ ಚಾ ಕುಡ್ಲಾಗ ಯಾರು ಕೇಳಲಾಗ್ಯಾರ ರೀ. ಕಿಸ್ದಾಗ ರೂಪಾಯಿ ಇಲ್ಲ, ಏನು ಮಾಡ್ಬೇಕು ಹೇಳ್ರಿ? ಸಾಲ ಮಾಡ್ಕೊಂಡು ಬಂದೀನಿ, 30-50 ರೂಪಾಯಿ ತಂದೀನಿ ರೀ. ಸುಡ್ದವ ಏನು ದಿನ ಯಾರು ಕೊಡ್ತಾರೆ ರೀ ಸಾಲ ನಮ್ಗೆ? ಎದ್ದು ಹೇಳ್ರಿ. ಯಾವ ಡ್ರೈವರ್ಗೆ ಯಾರು ಮಸಲ ಹಲ್ ಮಾಡ್ತಾರೆ ರೀ? ಯಾರು ಮಾಡಲ್ಲ, ಯಾವನು ಕೇಳಲಾಗೇನ್ರಿ ನಮ್ಗೆ. ಈಗ ಎಲ್ಲಿ ಸಿಗಲ್ಲ ಊಟ ಗ್ಯಾಸ್? ಎಲ್ಲಿ ಸಿಗಲ್ಲ. ಗ್ಯಾಸ್ ಅದ ರೀ, ಎಲ್ಲರ ಬಲ್ಲಿ ಹಾಕಲಾಗ್ಯಾರ ಇವರು. 130 ಅಂದ್ರು ಹಾಕ್ತೀವಿ, ಅದು ಮಾಡಿದ್ರು ಹಾಕ್ತೀವಿ. ನೀವು 130ಲಿಂದ ಹಾಕೋತೀರ ಅಂದ್ರೆ ನಾವು ಗ್ಯಾಸ್ ತರಿಸ್ತೀವಿ ಅಂತಾರ. ಏನು ಮಾಡ್ಬೇಕು ಹೇಳ್ರಿ? ಎಲ್ಲಿಂದ 130? ಇಲ್ಲಿ 15 ರೂಪಾಯಿ ಮಾರ್ಕೆಟ್ಗೆ ಅದ ರೀ. ಯಾರು ಕೊಡ್ತಾರ್ರಿ ರೊಕ್ಕ ಹೇಳ್ರಿ? 15 ರೂಪಾಯಿ ನಾವು 20 ರೂಪಾಯಿ ಹಿಡಿದ್ರು ನಮ್ಮ ಗಾಡಿಯಾಗ ಕೊಡಲಾಗ್ಯಾರ. ಚಾರ್ಜಿಂಗ್ ಗಾಡಿಯಾಗ ಕೊಡ್ತಾರ, CNG ಗಾಡಿಯಾಗ ಕೊಡ್ತಾರ. ಅವ್ರು ಒಯ್ಲಾಕತ್ತಾರ, ಅವ್ರು ಮಜಾದಾಗಾರ. ನಾವೇನು ಮಾಡ್ಬೇಕು ಹೇಳ್ರಿ? ಉಪವಾಸ ಸಾಯ್ಬೇಕು. ಅದ್ರ ಸಲುವಾಗಿ ರೋಡಿನ ಮೇಲೆ ಗಲಾಟೆ ಮಾಡ್ತೀವಿ ಅನ್ಲಾಕತ್ತೀವಿ. ಅದೇ ದಯವಿ ಇದಿಷ್ಟು ಇಲ್ಲಿನ ಆಟೋ ಚಾಲಕರು ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇರುವಂಥ ಮಾತುಗಳು. ಗ್ಯಾಸ್ ಸಿಗದೇ ಇರುವಂಥ ಹಿನ್ನೆಲೆಯಲ್ಲಿ ಉಪವಾಸ ಮಲಗುವಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತಿದ್ವಿ, ಆದರೆ ಪೊಲೀಸರು ಬಿಡ್ತಾ ಇಲ್ಲ ಅನ್ನುವಂಥ ಆಕ್ರೋಶವನ್ನು ಹೊರ ಹಾಕ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.